ಸುಮಾರು 100 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾದ ಸರಕಾರಿ ಗೋಶಾಲೆ. ಗೋಶಾಲೆಯನ್ನು ಸುಸಜ್ಜಿತವಾಗಿ ಕಾಣಿಸ್ತಾ ಇದೆ. ಆದರೆ ಇಲ್ಲಿ ಅನಾರೋಗ್ಯದಿಂದ ಮೃತಪಟ್ಟ ಗೋವುಗಳಿಗೆ ಅಂತ್ಯ ಸಂಸ್ಕಾರಕ್ಕೂ ವ್ಯವಸ್ಥೆಯಿಲ್ಲದ ಪರಿಸ್ಥಿತಿ. ದಕ್ಷಿಣ ಕನ್ನಡ ಜಿಲ್ಲಾ ಕಡಪ ತಾಲೂಕಿನ ರಾಮಕುಂಜ ಗ್ರಾಮದ ಕೊಯ್ಲದಲ್ಲಿ 2 ವರ್ಷಗಳ ಹಿಂದೆ ಸುಸಜ್ಜಿತವಾದ ಕುಮಾರಧಾರ ಗೋಶಾಲೆ ಆರಂಭಗೊಂಡಿದೆ. ಜನಪ್ರತಿನಿಧಿಗಳೇನೋ ಫ್ಯಾನ್, ಎಸಿ ಹಾಕೊಂಡು ಫಿಲ್ಟರ್ ನೀರು ಕುಡ್ಕೊಂಡು ಆರಾಮವಾಗಿ ಇರ್ತಾರೆ. ಆದ್ರೆ ಈ ಗೋವುಗಳಿಗೆ ನೀರಿನ ವ್ಯವಸ್ಥೆ ಆಗ್ಲಿ, ಫ್ಯಾನ್ ವ್ಯವಸ್ಥೆ ಆಗ್ಲಿ ಇಲ್ಲ. ಗೋವುಗಳಿಗೆ ಬೇಕಾದ ಮೇವು ಬೇಕಾದ್ರೆ ದೂರದಿಂದ ಹೊತ್ತುಕೊಂಡು ಬರುವಂತಹ ಪರಿಸ್ಥಿತಿ ಸಿಬ್ಬಂದಿಗಳದ್ದು. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಸರ್ಕಾರವಾಗ್ಲಿ, ಜನಪ್ರತಿನಿಧಿಗಳಾಗ್ಲಿ ಇತ್ತ ಕಡೆ ಗಮನ ಹರಿಸದೇ ಇರೋದು ವಿಪರ್ಯಾಸವೇ ಸರಿ ಅಂತಿದ್ದಾರೆ ಸ್ಥಳೀಯರು. ಅದು ಸುಮಾರು 100 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾದ ಸರಕಾರಿ ಗೋಶಾಲೆ. ಗೋಶಾಲೆಯನ್ನು ಸುಸಜ್ಜಿತವಾಗಿ ಕಾಣಿಸ್ತಾ ಇದೆ. ಆದರೆ ಇಲ್ಲಿ ಅನಾರೋಗ್ಯದಿಂದ ಮೃತಪಟ್ಟ ಗೋವುಗಳಿಗೆ ಅಂತ್ಯ ಸಂಸ್ಕಾರಕ್ಕೂ ವ್ಯವಸ್ಥೆಯಿಲ್ಲದ ಪರಿಸ್ಥಿತಿ. ಅಷ್ಟಕ್ಕೂ ಆ ಗೋಶಾಲೆ ಯಾವುದು, ಇಲ್ಲಿರುವ ಸಮಸ್ಯೆಗಳಾದ್ರೂ ಏನು ಹೇಳ್ತೇವೆ ನೋಡಿ. ಒಂದು ಕಡೆ ಪಾಳು ಬಿದ್ದ 100 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾದ ಗೋಡೌನ್, ಮತ್ತೊಂದು ಕಡೆ ಕಟ್ಟಿ ಹಾಕಿದ ಸ್ಥಿತಿಯಲ್ಲಿರುವಂತಹ ಗೋವುಗಳು. ಈ ದೃಶ್ಯ ಕಂಡು ಬಂದಿರುವುದು ಕಡಬ ತಾಲೂಕಿನ ಕೊಯ್ಲದಲ್ಲಿ. ವೈದಿಕ ಸಂಸ್ಕೃತಿಯಲ್ಲಿ ಗೋವುಗಳನ್ನ ಎಲ್ಲಾ ಜೀವಿಗಳ ತಾಯಿ ಅಂತ ಪೂಜಿಸಲಾಗುತ್ತೆ. ಮುಕ್ಕೋಟಿ ದೇವತೆಗಳಿರುವ ಈ ಗೋವುಗಳನ್ನ ಸಂಪತ್ತು, ಶಕ್ತಿ, ಸಮೃದ್ಧಿಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಆದ್ರೆ ಇತ್ತೀಚಿನ ಕಾಲಗಳಲ್ಲಿ ಗೋವುಗಳ ವ್ಯಾಪಾರ ನಡೀತಾ ಇದ್ದು, ಇದನ್ನು ತಡೆಗಟ್ಟುವುದಕ್ಕೆ ಸರ್ಕಾರ ಗೋಶಾಲೆಗಳ ನಿರ್ಮಾಣಕ್ಕೆ ಮುಂದಾಗಿದೆ. ಅಂತೆಯೇ ದಕ್ಷಿಣ ಕನ್ನಡ ಜಿಲ್ಲಾ ಕಡಪ ತಾಲೂಕಿನ ರಾಮಕುಂಜ ಗ್ರಾಮದ ಕೊಯ್ಲದಲ್ಲಿ 2 ವರ್ಷಗಳ ಹಿಂದೆ ಸುಸಜ್ಜಿತವಾದ ಕುಮಾರಧಾರ ಗೋಶಾಲೆ ಆರಂಭಗೊಂಡಿದೆ. 100 ಎಕರೆ ಪ್ರದೇಶದಲ್ಲಿ ಗೋಶಾಲೆ ನಿರ್ಮಾಣಗೊಂಡಿದ್ದು ಸುಮಾರು 100ಕ್ಕೂ ಹೆಚ್ಚು ದನಗಳು ಇಲ್ಲಿವೆ. ಆದರೆ ಇಲ್ಲಿರುವ ಎಲ್ಲಾ ದನಗಳು ಕೂಡ ಕಟುಕರಿಂದ ರಕ್ಷಣೆಗೆ ಒಳಗಾದ ಗೋವುಗಳು. ವಿಶಾಲವಾದ ಜಾಗದಲ್ಲಿ ಗೋಡೌನ್ ಏನೋ ಇದೆ. ಆದರೆ ಗೋವುಗಳಿಗೆ ಬೇಕಾದಂತಹ ಸುಸಜ್ಜಿತ ವ್ಯವಸ್ಥೆಗಳೇ ಇಲ್ಲ. ಅದು ಬೇಡಿ, ಬೇಲಿಯ ವ್ಯವಸ್ಥೆ ಕೂಡ ಇಲ್ಲದೆ ಗೋವುಗಳನ್ನ ಕಟ್ಟಿ ಹಾಕುವಂತಹ ಪರಿಸ್ಥಿತಿ. ಗೋವುಗಳಿಗೆ ಬೇಕಾದ ಮೇವು ಬೇಕಾದ್ರೆ ದೂರದಿಂದ ಹೊತ್ತುಕೊಂಡು ಬರುವಂತಹ ಪರಿಸ್ಥಿತಿ ಸಿಬ್ಬಂದಿ. ಕಡೆಯಾದ್ರೆ ಇನ್ನು ಅನಾರೋಗ್ಯದಿಂದ ದನಗಳು ಮೃತಪಟ್ಟರೆ ಅದನ್ನ ಅಂತ್ಯ ಸಂಸ್ಕಾರ ಮಾಡಲು ವ್ಯವಸ್ಥೆ ಇಲ್ಲದಂತಹ ಪರಿಸ್ಥಿತಿ ಇನ್ನೊಂದು ಕಡೆ. ಇನ್ನು ಸರ್ಕಾರದಿಂದ ಬರುವಂತಹ ಬೈಹುಲ್ಲು ಗುಣಮಟ್ಟ ಕೇಳೋದೇ ಬೇಡ. ಮಣ್ಣು ಮಿಶ್ರಿತ ಬೈಹುಲ್ಲು. ಇಲ್ಲಿನ ಸಮಸ್ಯೆ ಒಂದ ಎರಡ. ಗೋಪಾಲಕರು ಹಾಗೂ ಗೋವೈದ್ಯರು ಇದ್ದ ಕಾರಣ ಇಲ್ಲಿವರೆಗೆ ಈ ಗೋಶಾಲೆ ನಡೆದುಕೊಂಡು ಬಂದಿದೆ ಹೊರತು ಸರ್ಕಾರದಿಂದ ಯಾವುದೇ ಕೆಲಸಗಳು ಕಾಣ್ತಾ ಇಲ್ಲ ಅನ್ನೋ ಅಭಿಪ್ರಾಯ ಜನರದ್ದು. ಗೋಡೌನ್ ಆಗಿ 2 ವರ್ಷವೇನೋ ಆಯ್ತು. ಆದ್ರೆ ಬೇಲಿ ಇಲ್ಲದೆ ಇರೋದ್ರಿಂದ ಇಲ್ಲಿವರೆಗೂ ಕೂಡ ಗೋಗಳನ್ನ ಮೇಯಲು ಕೂಡ ಬಿಡದೆ ಕಟ್ಟಿ ಹಾಕೋ ಪರಿಸ್ಥಿತಿ ಇಲ್ಲ. ಇನ್ನು ಹುಲ್ಲಿಗಾಗಿ 3 ಎಕರೆ ಪ್ರದೇಶವನ್ನ ಸಮತಟ್ಟು ಮಾಡಲಾಗಿದ್ದು ಅದು ಬಯಲು ಸೀಮೆ ಸ್ಥಿತಿಯಲ್ಲಿದೆ. ಜನಪ್ರತಿನಿಧಿಗಳೇನೋ ಫ್ಯಾನ್, ಎಸಿ ಹಾಕೊಂಡು ಫಿಲ್ಟರ್ ನೀರು ಕುಡ್ಕೊಂಡು ಆರಾಮವಾಗಿ ಇರ್ತಾರೆ. ಆದ್ರೆ ಈ ಗೋವುಗಳಿಗೆ ನೀರಿನ ವ್ಯವಸ್ಥೆ ಆಗ್ಲಿ, ಫ್ಯಾನ್ ವ್ಯವಸ್ಥೆ ಆಗ್ಲಿ ಇಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಸರ್ಕಾರವಾಗ್ಲಿ, ಜನಪ್ರತಿನಿಧಿಗಳಾಗ್ಲಿ ಇತ್ತ ಕಡೆ ಗಮನ ಹರಿಸದೇ ಇರೋದು ವಿಪರ್ಯಾಸವೇ ಸರಿ ಅಂತಿದ್ದಾರೆ ಸ್ಥಳೀಯರು. ಈ ಬಗ್ಗೆ ವಿಶ್ವ ಹಿಂದೂ ಪರಿಷತ್ ಕಡಬ ಪ್ರಖಂಡ ಸಂಯೋಜಕ ಅಶ್ವಿತ್ ಖಂಡಿಗ ಮಾತನಾಡಿ, ಅನೇಕ ಸಲ ಇಂತಹ ಸ್ಥಿತಿ ಕಂಡು ನಾವೇ ಮೇವಿನ ವ್ಯವಸ್ಥೆ ಮಾಡಿದ್ದೇವೆ. ಇದೇ ರೀತಿ ಸರ್ಕಾರ ಹಾಗೂ ಸಾರ್ವಜನಿಕರು ಸಹಕರಿಸಿದ್ರೆ ಇಂತಹ ಸ್ಥಿತಿ ಮತ್ತೆ ಮರುಕಳಿಸೋದಿಲ್ಲ. ಹಾಗಾಗಿ ಎಲ್ಲರೂ ಕೈಜೋಡಿಸಬೇಕಾಗಿದೆ.
ಇನ್ನು ಗೋವುಗಳ ಮೇವಿಗಾಗಿ ಹುಲ್ಲು ಅಗತ್ಯವಾಗಿ ಬೇಕಾಗಿರೋದ್ರಿಂದ ಅಷ್ಟೋ ದನಗಳಿಗೆ ಸಿಬ್ಬಂದಿಗೆ ಹುಲ್ಲು ವ್ಯವಸ್ಥೆ ಮಾಡೋದು ಕಷ್ಟಕರ. ಆದ್ದರಿಂದ ಅದಕ್ಕೆ ಬೇಕಾದಂತಹ ಮಿಷನ್ ವ್ಯವಸ್ಥೆಯನ್ನ ಜೊತೆಗೆ ವಾಹನದ ವ್ಯವಸ್ಥೆಯನ್ನ ಸರ್ಕಾರ ಮಾಡಿದ್ರೆ ಸಹಕಾರಿಯಾಗುತ್ತೆ ಎಂದರು. ದಕ್ಷಿಣ ಕನ್ನಡ ಜಿಲ್ಲಾ ಕಡಬ ತಾಲೂಕಿನ ರಾಮಕುಂಜ ಗ್ರಾಮದಲ್ಲಿ ಸುಮಾರು 2 ವರ್ಷಗಳಿಂದ ಕಾರ್ಯಾಚರಣೆ ನಡೆಸುತ್ತಿರುವಂಥ ಗೋಶಾಲೆಯು ಕುಮಾರಧಾರ ಗೋಶಾಲೆ ನಡೆಯುತ್ತಿದೆ. ಈ ಗೋಶಾಲೆಯಲ್ಲಿ ಸುಮಾರು 100ಕ್ಕಿಂತಲೂ ಹೆಚ್ಚು ಗೋವುಗಳಿದ್ದು, ಗೋವುಗಳಿಗೆ ಬೇಕಾದ ಮೇವಾಗಲಿ ನೀರಾಗಲಿ ಸರ್ಕಾರ ವ್ಯವಸ್ಥೆ ಮಾಡದೆ ಇಲ್ಲಿನ ಗೋಪಾಲಕರೇ ಕಷ್ಟಪಟ್ಟು ಎಲ್ಲೆಲ್ಲಿಂದಲೂ ದೂರದಿಂದ ಹೊತ್ತುಕೊಂಡು ಬಂದು ಇಲ್ಲಿ ಗೋವುಗಳನ್ನು ಸಾಕುವಂಥ ಕೆಲಸ ನಡೆಯುತ್ತಿದೆ. ಇಲ್ಲಿಗೆ ಬರುವಂಥ ಆಹಾರಗಳ ಅಂದರೆ ಗೋವುಗಳ ಮೇವುಗಳ ಗುಣಮಟ್ಟದ ಕೊರತೆಯು ಕಂಡುಬರುತ್ತಿದ್ದು, ಇವುಗಳ ಬಗ್ಗೆಯೂ ಅಂದರೆ ಗೋವುಗಳಿಗೆ ಬೇಕಾದ ಮೇವು ಮತ್ತು ನೀರು ಮೂಲಭೂತ ಸೌಕರ್ಯಗಳ ಬಗ್ಗೆ ಇಲ್ಲಿನ ಶಾಸಕರಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಎಲ್ಲರೂ ಇತ್ತ ಗಮನ ಹರಿಸಿ ಈ ಗೋವುಗಳಿಗೆ ಬೇಕಾದಂತಹ ಮೇವು, ನೀರಿನ ವ್ಯವಸ್ಥೆ, ಮೂಲ ಸೌಕರ್ಯಗಳಾದ ಕಟ್ಟಡ, ನೀರಾವರಿ, ಮೇವುಗಳನ್ನು ಒದಗಿಸಿಕೊಡಲು ಬದ್ಧವಾಗಬೇಕು. ಹಾಗೂ ಈ ಗೋಶಾಲೆಗೆ ಸುಮಾರು 100 ಎಕರೆ ಜಾಗವಿದೆ ಎಂದು ತಿಳಿಯಲ್ಪಟ್ಟಿದ್ದು, ಇದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲದೆ ಸುಮಾರು 2 ವರ್ಷಗಳಿಂದ ಕಟ್ಟಿದ ಸ್ಥಿತಿಯಲ್ಲೇ ಗೋವುಗಳನ್ನು ಕಾಣುತ್ತಿದ್ದು, ಇವುಗಳು ಅತ್ಯಂತ ಖೇದಕರ ವಿಷಯವಾಗಿದೆ. ಇಲ್ಲಿಗೆ ಬರುವಂತಹ ದನಗಳು ಕಟುಕರಿಂದ ರಕ್ಷಿಸಲ್ಪಟ್ಟ ಗೋಮಾತೆಗೆ ರಕ್ಷಿಸಲ್ಪಟ್ಟ ಗೋವುಗಳಾಗಿದ್ದು, ಇವುಗಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಲು ಸರ್ಕಾರ ತನ್ನ ದಿವ್ಯ ನಿರ್ಲಕ್ಷ್ಯವನ್ನು ವಹಿಸಿಕೊಂಡಿದೆ ಅಂತ ಹೇಳಲು ತಪ್ಪಾಗಲಾರದು. ಇಲ್ಲಿಗೆ ಬೇಕಾದಂಥ ಮೇವುಗಳನ್ನು ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಅನೇಕ ಸಲ ಬಂದು ಇಲ್ಲಿ ಮೇವುಗಳನ್ನು ಕೊಟ್ಟಿದ್ದು, ಹಾಗೂ ಇನ್ನು ಮುಂದಕ್ಕೂ ಗೋವುಗಳಿಗೆ ಬೇಕಾದಂತಹ ಸರ್ಕಾರ ನೀಡಿ ಈ ದನಗಳನ್ನು ಒಂದು ವ್ಯವಸ್ಥಿತವಾಗಿ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕೆಂದು ಈ ಮೂಲಕ ಕೇಳುತ್ತೇವೆ. ಹಾಗೂ ಈಗಾಗಲೇ ಒಂದು 4-5 ತಿಂಗಳ ಹಿಂದೆ ಗೋವುಗಳಿಗೆ ಬೇಕಾದ ಗೋಗ್ರಾಸವನ್ನು ಮಾಡಲು 5 ಎಕರೆ ಉಳುಮೆ ಮಾಡಿ ಇನ್ನೂ ಹಾಗೆ ಬಟಾಬಯಲಾಗಿ ಬಿಟ್ಟುಕೊಂಡಿರುವುದು ಕಂಡುಬರುತ್ತದೆ. ಇದಕ್ಕೂ ಕೂಡ ಬಿತ್ತನೆ ಕಾರ್ಯ ಮಾಡಿ ದನಗಳಿಗೆ ಮೇವು ಒದಗಿಸಬೇಕಾಗಿ ಸರ್ಕಾರವನ್ನು ಕೇಳಿಕೊಳ್ಳುತ್ತೇನೆ. ಹಾಗೂ ಈ ಗೋಶಾಲೆಯ ವ್ಯವಸ್ಥೆಗೆ ಗೋದಾನಿಗಳು ಗೋಪ್ರೇಮಿಗಳು ಹಾಗೂ ಇತರ ಎಲ್ಲ ಸಾರ್ವಜನಿಕರು ಇಲ್ಲಿ ಸಹಕಾರವನ್ನು ನೀಡಿ ದನ ಸಹಕಾರ ಅಥವಾ ಮೇವಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಹಾಗೂ ಇಲ್ಲಿ ಅನಾರೋಗ್ಯದಿಂದ ಮೃತಪಟ್ಟಂತಹ ಗೋವುಗಳನ್ನು ಅಂತ್ಯ ಸಂಸ್ಕಾರ ಮಾಡಲು ಇಲ್ಲಿ ಯಾವುದೇ ವ್ಯವಸ್ಥಿತವಾದ ವ್ಯವಸ್ಥೆಗಳಿಲ್ಲದೆ ಇಲ್ಲಿನ ಗೋಪಾಲಕರು ಪರದಾಡುವಂತಾಗಿದೆ. ಇದಕ್ಕೂ ಕೂಡ ಸರ್ಕಾರವು ಅದಕ್ಕೆ ಬೇಕಾದಂತಹ ಮೂಲ ಸೌಕರ್ಯವನ್ನು ಒದಗಿಸಿಕೊಡಬೇಕು. ಹಾಗೂ ಗೋಪಾಲಕರು ಅತ್ಯಂತ ದೂರದಿಂದ ಹುಲ್ಲುಗಳನ್ನು ತಂದು ದನಗಳನ್ನು ಸಾಕ್ತಾ ಇದ್ದಾರೆ. ಈ ರೀತಿ ತರಬೇಕಾದರೆ ಅವರು ತಲೆಯಲ್ಲಿ ಹೊತ್ತುಕೊಂಡು ಬರಬೇಕಂತ ಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೂ ಅವರಿಗೆ ಒಂದು ವಾಹನದ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಸಾರ್ವಜನಿಕರಲ್ಲಿ, ಗೋಪ್ರೇಮಿಗಳಲ್ಲಿ ಎಲ್ಲರಲ್ಲೂ ಕಳಕಳಿಯ ವಿನಂತಿಯನ್ನು ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ದುರ್ಗಾವಾಹಿನಿ ಜಿಲ್ಲಾ ಘಟಕ ಅಥವಾ ಪ್ರಖಂಡ ಘಟಕದಿಂದ ಕಳಕಳಿಯ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಗೋವುಗಳಿಗೆ ಬೇಕಾದಂತಹ ಮೇವು ಅಥವಾ ಇತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಲು ಬೇಕಾದಂತಹ ಧನ ಸಹಾಯವನ್ನು ಮಾಡಬೇಕಾಗಿ ಈ ಮೂಲಕ ವಿನಂತಿಸುತ್ತಿದ್ದೇವೆ. ಅದೇನೇ ಆಗಲಿ, ಗೋವುಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ. ಸರ್ಕಾರ ಕೂಡ ಈ ಬಗ್ಗೆ ಹೆಚ್ಚಿನ ಗಮನ ಹರಿಸಿದ್ರೆ ಗೋವುಗಳ ಸಂರಕ್ಷಣೆಗೆ ದಾರಿಯಾಗತ್ತೆ ಅನ್ನೋದು ನಮ್ಮ ಆಶಯ. ಬ್ಯೂರೋ ರಿಪೋರ್ಟ್, ಕಹಳೆ ನ್ಯೂಸ್, ಪುತ್ತೂರು. ಸುಮಾರು 100 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾದ ಸರಕಾರಿ ಗೋಶಾಲೆಯನ್ನು ಸುಸಜ್ಜಿತವಾಗಿ ಕಾಣಿಸ್ತಾ ಇದೆ. ಆದರೆ ಇಲ್ಲಿ ಅನಾರೋಗ್ಯದಿಂದ ಮೃತಪಟ್ಟ ಗೋವುಗಳಿಗೆ ಅಂತ್ಯ ಸಂಸ್ಕಾರಕ್ಕೂ ವ್ಯವಸ್ಥೆ ಇಲ್ಲದ ಪರಿಸ್ಥಿತಿ. ದಕ್ಷಿಣ ಕನ್ನಡ ಜಿಲ್ಲಾ ಕಡಬ ತಾಲೂಕಿನ ರಾಮಕುಂಜ ಗ್ರಾಮದ ಕೊಯ್ಲದಲ್ಲಿ
2 ವರ್ಷಗಳ ಹಿಂದೆ ಸುಸಜ್ಜಿತವಾದ ಕುಮಾರಧಾರ ಗೋಶಾಲೆ ಆರಂಭಗೊಂಡಿದೆ. ಜನಪ್ರತಿನಿಧಿಗಳೇನೋ ಫ್ಯಾನ್, ಎಸಿ ಹಾಕೊಂಡು ಫಿಲ್ಟರ್ ನೀರು ಕುಡ್ಕೊಂಡು ಆರಾಮವಾಗಿ ಇರ್ತಾರೆ. ಆದ್ರೆ ಈ ಗೋವುಗಳಿಗೆ ನೀರಿನ ವ್ಯವಸ್ಥೆಯಾಗ್ಲಿ, ಫ್ಯಾನ್ ವ್ಯವಸ್ಥೆಯಾಗ್ಲಿ ಇಲ್ಲ. ಗೋವುಗಳಿಗೆ ಬೇಕಾದ ಮೇವು ಬೇಕಾದ್ರೆ ದೂರದಿಂದ ಹೊತ್ತುಕೊಂಡು ಬರುವಂತಹ ಪರಿಸ್ಥಿತಿ ಸಿಬ್ಬಂದಿಗಳದ್ದು. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಸರ್ಕಾರವಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಇತ್ತ ಕಡೆ ಗಮನ ಹರಿಸದೇ ಇರೋದು ವಿಪರ್ಯಾಸವೇ ಸರಿ ಅಂತಿದ್ದಾರೆ ಸ್ಥಳೀಯರು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.